ಪೂರಿ ಜಗನ್ನಾಥ ರಥಯಾತ್ರೆ ವೇಳೆ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತದಿಂದ ಮೂವರು ಭಕ್ತರ ದುರ್ಮರಣ ಆಗಿದೆ. ಪುರಿಯ ಗುಂಡೀಚಾ ಮಂದಿರದ ಬಳಿ ನಡೆದಂತ ಘಟನೆ ಇದು. ವಾರಾಂತ್ಯ ಇರುವ ಕಾರಣ ಪುರಿಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ರಥಯಾತ್ರೆ ಮಾರನೇ ದಿನ ಜಗನ್ನಾಥ ದೇಗುಲದಿಂದ ರಥ ಆಗಮಿಸಿತ್ತು. ರಥವನ್ನು ನೋಡುವುದಕ್ಕೆ ಭಕ್ತರು ಮುಗಿಬಿದ್ದಾಗ ಈ ರೀತಿಯಾದಂಥ ದುರ್ಘಟನೆ ನಡೆದಿದೆ. ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಕಾಲ್ತುಳಿತ ಆಯಿತು. ಕಾಲ್ತುಳಿತದಿಂದ ಮೂವರು ಭಕ್ತರು ಸಾವನ್ನಪ್ಪಿದ್ರು. ಪುರಿಯ ಗುಂಡೀಚಾ ಮಂದಿರದ ಬಳಿ ನಡೆದಂಥ ಘಟನೆ ಇದು. ಭಾನುವಾರ ಬೆಳಗಿನ ಜಾವ 4ರಿಂದ 5 ಗಂಟೆ ಸುಮಾರಿಗೆ ನಡೆದಂಥ ಘಟನೆ ನೋಡಿ. ಇವತ್ತು ಬೆಳಗ್ಗೆ 4ರಿಂದ 5 ಗಂಟೆ ಸುಮಾರಿಗೆ ನಡೆದಂಥ ಘಟನೆ ಇದು. ವಾರಾಂತ್ಯ ಇರುವ ಕಾರಣ ಪುರಿಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ವಾರಾಂತ್ಯ ಅಲ್ವಾ, ಇವತ್ತು ಸಂಡೇ ಬೇರೆ. ಹಾಗಾಗಿ ನಮ್ಮವ್ರು ಕೇಳಬೇಕಾ, ಸಂಡೇ ಗಿಂಡೆ ಇದ್ದರೆ ಈಗ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಹೋಗಿ ಅಲ್ಲಿ ನೂಕುನುಗ್ಗಲು ಮಾಡಿ ಇಂಥ ಘಟನೆಗಳು ನಡೀತಾವೆ ನೋಡಿ. ರಥಯಾತ್ರೆ ಮಾರನೇ ದಿನ ಜಗನ್ನಾಥ ದೇಗುಲದಿಂದ ರಥ ಆಗಮಿಸಿತ್ತು. ರಥವನ್ನು ನೋಡೋದಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ. ರಥ ಎಲ್ಲಿದ್ರೂ ಕೂಡ ಕಾಣಿಸುತ್ತಪ್ಪ, ಆರಾಮಾಗಿ ನೋಡ್ಬೋದು. ನೋಡಿ ಅಲ್ಲಿ ಹೆಂಗೆ ನೂಕಾಟ ತಳ್ಳಾಟ. ಇದರಿಂದ 3 ಜನ ಸಾವನ್ನಪ್ಪಿದ್ದಾರೆ. ಈಗ ಎಂಥ ದುರ್ಘಟನೆ ನೋಡಿ. ನೋಡಿ ದೃಶ್ಯ ಒಂದರಲ್ಲಿ ಗಮನಿಸ್ಬೋದು. ಅಲ್ಲಿ ಆಂಬ್ಯುಲೆನ್ಸ್ ಬಂದಿದೆ ಮತ್ತು ಜನರನ್ನು ನೋಡಿ ಅಲ್ಲಿ ಹೆಂಗೆ ನಿಂತ್ಕೊಂಡಿದ್ದಾರೆ. ನಿಲ್ಲಕ್ಕೂ ಜಾಗ ಇಲ್ಲ ಅಲ್ಲಿ. ಇನ್ನು ದೃಶ್ಯ 2ರಲ್ಲಿ ಆ ನೂಕುನುಗ್ಗಲಿನಲ್ಲಿ ಅಸ್ವಸ್ಥಗೊಂಡಿರುವಂಥ ಮಹಿಳೆ ಒದ್ದಾಡ್ತಾ ಇದ್ದಾರೆ ನೋಡಿ. ಅವ್ರನ್ನೆಲ್ಲ ಅಲ್ಲಿನ ಸಿಬ್ಬಂದಿ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಮಹಿಳಾ ಸಿಬ್ಬಂದಿ. 2ನೇ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. 3ನೇ ದೃಶ್ಯದಲ್ಲಿ ಅಸ್ವಸ್ಥಗೊಂಡವರನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ ಅದು. ಇನ್ನು 4ನೇ ದೃಶ್ಯ ನೋಡಿ, ಎಷ್ಟು ಜನ ಬಂದಿದ್ದಾರೆ. ಯಪ್ಪ ಯಪ್ಪ ಯಪ್ಪ. ಈ ಜನರ ನಡುವೆ ಬದುಕು ಬರೋದೇ ದೊಡ್ಡ ಸಾಹಸ ಆಗಿರುತ್ತೆ ಬಿಡಿ. ಎಲ್ಲಿ ನೋಡಿದ್ರು ಜನ, ಕಣ್ಣು ಹಾಯಿಸಿದಷ್ಟು ದೂರನೂ ಜನ ಇದ್ದಾರೆ. ಗಿಜ್ಜಿ ಅಂತ ಇದೆ ಅಲ್ಲಿ. ಸೊ ಇದ್ರ ನಡುವೆ ರಥ ನೋಡೋದಕ್ಕೆ ಹೋಗಿ ನೂಕುನುಗ್ಗಲಾಗಿ ಇವ್ರನ್ನ ಸುಮ್ಮನೆ ನೋಡಲ್ಲ, ರಥನೂ ಟಚ್ ಮಾಡಬೇಕು. ಟಚ್ ಮಾಡಿದ್ರೇ ದೇವರು ಒಲಿಯೋದು ಇವರಿಗೆ. ಸುಮ್ಮನೆ ದೂರದಿಂದ ಕೈ ಮುಗಿದು ಬರಲ್ಲ ಇವರು. ಸೊ ಅಲ್ಲೆಲ್ಲ ಹೋಗಿ ನೂಕುನುಗ್ಗಲು ಮಾಡಿ ತುಳಿದಾಡಿ ಒಂದಿಷ್ಟು ಜನ